ಎಫ್ಐಆರ್ ದಾಖಲಿಸುವ ಮುನ್ನ ಯಾರ ವಾದವನ್ನು ಕೂಡ ಕೇಳಲಿಲ್ಲ. 17A ಅಂಥದ್ದೇ ಸಂದರ್ಭ. ಎಫ್ಐಆರ್ಗೂ ಮೊದಲು ತನಿಖೆಗೆ ಅನುಮತಿ, ಇದು ಪ್ರಕ್ರಿಯೆ ಆಗಿರುತ್ತೆ. ರಾಜ್ಯಪಾಲರು ಇದೇ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಎಫ್ಐಆರ್ ದಾಖಲಿಸುವ ಮುನ್ನ ಯಾರ ವಾದವನ್ನು ಕೇಳಬೇಕಾಗಿಲ್ಲ. ತುಷಾರ್ ಮೆಹ್ತಾ ಅವರ ವಾದ ಅಂದ್ರೆ ಈಗ ಕೇವಲ ತನಿಖಾ ಸಂಸ್ಥೆಗಳ ಮುಂದೆ ಹೋಗಿ ತನಿಖಾ ಸಂಸ್ಥೆಗಳು ಪ್ರಾಥಮಿಕ ವರದಿಯನ್ನ ಕೈಯಲ್ಲಿಟ್ಕೊಂಡು ಅದಾದ್ಮೇಲೆ 17A ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನ ಕೋರಬೇಕಾಗಿತ್ತು ರಾಜ್ಯಪಾಲರಿಂದ ಅನ್ನೋ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಏನಿದೆ, ಇದು ಸರಿಯಲ್ಲ ಅನ್ನೋದು ತುಷಾರ್ ಮೆಹ್ತಾ ಅವರ ವಾದ. ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರ್ತು ಪ್ರಕರಣ ಅಂತಂದ್ರೆ ಎಫ್ಐಆರ್ ನ ದಾಖಲು ಮಾಡಲೇಬೇಕು. 154ರ ವಿಧಿ ಅದನ್ನೇ ಹೇಳೋದು. ಡ್ಯೂಟಿ ಬೌಂಡ್ ಇರ್ತಾರೆ ಪೊಲೀಸರು. 154ರ ಅಡಿಯಲ್ಲಿ ಕೇವಲ ಅವ್ರ ಕೆಲಸ ಅಲ್ಲ, ಅದು ಕರ್ತವ್ಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ ಎಫ್ಐಆರ್ ದಾಖಲು ಮಾಡೋದು. ಈಗ ಎಫ್ಐಆರ್ ದಾಖಲು ಮಾಡೋಕ್ ಮುಂಚೆ ಯಾರು ಸರಿ ಯಾರು ತಪ್ಪು ಅಂತ ವಾದ ಕೇಳಬೇಕು ಅನ್ನೋ ಅನಿವಾರ್ಯತೆ ಇರೋಲ್ಲ. ಎಫ್ಐಆರ್ ದಾಖಲಾದ್ಮೇಲೆ ತನಿಖೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ಸಿಗುವಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ ಕೇಸ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ. ಈಗ ಎಫ್ಐಆರ್ ದಾಖಲಾಗಿಲ್ಲ. ಎಫ್ಐಆರ್ ದಾಖಲಾಗೋಕ್ ಮುಂಚೆ ತನಿಖೆ ನಡೆಸಬೇಕು ಅಂತ ಅನುಮತಿ ಕೇಳ್ತಾ ಇರೋದು. ಇಲ್ಲಿ ವಾದ ಯಾಕೆ ಕೇಳಬೇಕು ರಾಜ್ಯಪಾಲರು? 17A ಅಡಿಯಲ್ಲಿ ಅನುಮತಿ ಕೇಳೋಕ್ ಮುಂಚೆ ಯಾಕೆ ವಾದ ಕೇಳಿಸ್ಕೊಳ್ಬೇಕು? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ವಾದ ಕೇಳಿಸ್ಕೊಳ್ಳುವಂತ ಸಂದರ್ಭ ಇಲ್ಲ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ಈ 17A ಅಡಿಯಲ್ಲಿ ತನಿಖೆಗೆ ರಾಜ್ಯಪಾಲರೇನು ಅನುಮತಿಯನ್ನ ನೀಡಿದ್ದಾರೆ ಅದನ್ನ ಸಮರ್ಥಿಸಿಕೊಂಡು ವಾದ ಮಂಡನೆ ಮಾಡ್ತಿದ್ದಾರೆ. ಸಾಮಾನ್ಯ ಪ್ರಕರಣಗಳ ಉದಾಹರಣೆ ತಗೊಂಡು ಹೇಳೋದಾದ್ರೆ ಎಲ್ಲೋ ಒಂದು ಕಳುವಾಗಿರುತ್ತೆ, ಇಂಥದ್ದೊಂದು ವಸ್ತು ಕಳುವಾಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗ್ಬೇಕು. ಕೆಲ ಪ್ರಕರಣಗಳನ್ನ ಮಾಡಲ್ಲ, NCR ಅದು ಇದು ಮಾಡ್ತಾರೆ. ಬಟ್ ಎಫ್ಐಆರ್ ದಾಖಲು ಮಾಡ್ಕೊಂಡಾಗ ತನಿಖೆ ನಡೀತಾ ಹೋಗುತ್ತೆ. ನೋಡಿ, ಕಳ್ಳತನ ಆಗಿದೆ ಅನ್ನೋದು ಆರೋಪ ಆಗಿರುತ್ತೆ. ಯಾರು ಕದ್ರು, ಇಂಥವ್ರೇ ಕದ್ದಿದ್ದಾರಾ ಇಲ್ವಾ, ಯಾರ ಮೇಲೆ ಆರೋಪ ಬಂದಿದೆ ಅವ್ರನ್ನ ಕರೆಸ್ ವಿಚಾರಣೆ, ಇದೆಲ್ಲ ಎಫ್ಐಆರ್ ಆದ್ಮೇಲಿನ ಭಾಗ. ಇಲ್ಲಿ 17A ಅಡಿಯಲ್ಲಿ ಅನುಮತಿ ಕೊಟ್ಟಿರೋದು ಹಂಗೇನೆ. ಇದು ಕೇವಲ ಅನುಮತಿ ನೀಡಿರೋದು ತನಿಖೆಗೆ. ತನಿಖೆ ನಡೆಯೋ ಸಂದರ್ಭದಲ್ಲಿ ಅದೆಲ್ಲ ಆಗ್ಬೇಕು. ಈಗ ಮುಖ್ಯಮಂತ್ರಿಗಳ ವಿರುದ್ಧ ಏನ್ ಆರೋಪ ಬಂದಿದೆ ಅದು ಸರಿನಾ ತಪ್ಪಾ ಅಂತ ಹೇಳಿ ಯಾವಾಗ ಆಗ್ಬೇಕು? ತನಿಖೆ ಶುರು ಆದ್ಮೇಲೆ. ತನಿಖೆ ಶುರು ಮಾಡಿ ಅಂತ ಮಾತ್ರ ಈಗ 17A ಅಡಿಯಲ್ಲಿ ಅನುಮತಿ ಕೊಟ್ಟಿರೋದು. ಇದು ತುಷಾರ್ ಮೆಹ್ತಾ ಅವರ ವಾದ. ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿಲ್ಲ, ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಅಣತಿಯಂತೆ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಅವರ ಅಣತಿಯಂತೆ ನಿರ್ಧಾರ ಕೈಗೊಳ್ಳಲಾಯಿತು. ಹಾಗಾಗಿ ಅದನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಅನ್ನುವಂತಹ ವಿಚಾರವನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಮೋಸ್ಟ್ಲಿ BS ಯಡಿಯೂರಪ್ಪನವರ ಕೇಸ್ ನೆನಪಾಗ್ತಾ ಇದೆ. ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಮಾಡಿ ಒಂದು ವರದಿ ಕೊಡ್ತು. ಆ ಬಳಿಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಆ ಬಳಿಕ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವರು ಹಾಕಿರುವಂತಹ ಅದೇನು ಜಾಮೀನು ಅರ್ಜಿ ವಜಾ ಆದ ಬಳಿಕ ಅವರ ಬಂಧನ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯಿತು. ನೋಡಿ, ಅಲ್ಲಿ ತನಿಖಾ ಸಂಸ್ಥೆ ತನಿಖೆ ಮಾಡಿ ವರದಿ ಕೊಟ್ಟಿತ್ತು. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಯಿತು. ಆ ಬಳಿಕ ಅವ್ರಿಗೆ ಸಂಕಷ್ಟ ಎದುರಾಯಿತು, ಅವರ ಬಂಧನ ಆಯಿತು. ಮತ್ತೊಂದು ಕಡೆ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋದಕ್ಕೂ ಕೂಡ ಸಾಕ್ಷಿಗಳಿತ್ತು. ಅವರೇ ನೇರ ಭಾಗಿಯಾಗಿದ್ರು, ಅವರೇ ಪ್ರಮುಖ ಆರೋಪಿಯಾಗಿದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಸಂಕಷ್ಟ ಎದುರಾಯಿತು. ಬಟ್ ಇಲ್ಲಿ ಡಿಫ್ರೆಂಟ್. ಸಿದ್ದರಾಮಯ್ಯನವರು ನೇರ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ, ಅವರು ಅಕ್ರಮ ಎಸಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಬರೀ ಅವರ ಪ್ರಭಾವ ಬಳಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ದು. ಯಾವ ತನಿಖಾ ಸಂಸ್ಥೆಗಳು ಕೂಡ ತನಿಖೆ ಮಾಡಿಲ್ಲ, ತರಾತುರಿಯಲ್ಲಿ ರಾಜ್ಯಪಾಲರು ನಿರ್ಧಾರ ಮಾಡಿದ್ದಾರೆ ಅಂತ. ಅದೆಲ್ಲದಕ್ಕೂ ಕೂಡ ಇವರು ತುಷಾರ್ ಮೆಹ್ತಾ ಅವರು ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಪ್ರತಿವಾದ ಮಂಡಿಸ್ತಾ ಇದ್ದಾರೆ. ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಸಿಎಂ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಎಂ ಸೂಚಿಸಿರುವ ಆದೇಶವನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಒಂದು ನಿರ್ಧಾರ ಕೈಗೊಳ್ತಾರಲ್ಲ, ಅದು ಸಿಎಂ ಸೂಚನೆಯಂತೆಯೇ ಆಗಿದೆ. ಅವರು ಹೇಳಿದಂತೆಯೇ ನಿರ್ಧಾರ ಕೈಗೊಳ್ಳಲಾಗಿದೆ. ಹಾಗಾಗಿ ಅದನ್ನ ಪರಿಗಣಿಸಿಲ್ಲ ರಾಜ್ಯಪಾಲರು ಅಂತ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಯಾರ ಮೇಲೆ ಆರೋಪ ಬರುತ್ತಲ್ಲ ಅವರನ್ನ ಹೊರಗಿಟ್ಟು ಸಂಪುಟ ಸಭೆ ಆಗುತ್ತೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂತು. ಹಾಗಾಗಿ ಅವರು ಆರೋಪಿ ಸ್ಥಾನದಲ್ಲಿದ್ದರಿಂದ ಅವ್ರು ಹೊರಗಡೆ ಬಂದ್ರು. ಆ ಸಭೆಯ ನೇತೃತ್ವವನ್ನ DCM DK ಶಿವಕುಮಾರ್ ಅವರಿಗೆ ನೀಡಲಾಯಿತು. ಅವರ ನೇತೃತ್ವದಲ್ಲಿ ಸಭೆ ಆಯಿತು.
ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಭಾಗಿಯಾಗಿ ಕೈಗೊಂಡಂತಹ ನಿರ್ಧಾರ. ಕ್ಯಾಬಿನೆಟ್ ನಿರ್ಧಾರವನ್ನೇ ಇಲ್ಲಿ ಪುರಸ್ಕಾರ ಮಾಡಲಿಲ್ಲ ರಾಜ್ಯಪಾಲರು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು. ಅದನ್ನ ಪಾಲನೆ ಮಾಡೋಕ್ಕಾಗಲ್ಲ, ಕಾರಣ ಸಿಎಂ ಸೂಚನೆಯಂತೆ ಆಗಿರುವಂತಹ ಕ್ಯಾಬಿನೆಟ್ ಮೀಟಿಂಗ್, ಅವ್ರು ಹೇಳದಂತೆ ಕೈಗೊಂಡಂತಹ ನಿರ್ಧಾರ, ಅದನ್ಯಾಕೆ ಪಾಲನೆ ಮಾಡಬೇಕು, ರಾಜ್ಯಪಾಲರು ಪಾಲನೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು 5 ಅಂಶಗಳನ್ನ ಪ್ರಮುಖವಾಗಿ ಏನೆತ್ತಿದ್ರು. ಆ 5 ಅಂಶಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿವಾದ ತುಷಾರ್ ಮೆಹ್ತಾ ಅವರು. ಕ್ಯಾಬಿನೆಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರೊಂದು ಅಂಶ ಪ್ರಸ್ತಾಪ ಮಾಡಿದ್ರು, ಅದನ್ನ ಪರಿಗಣಿಸಬೇಕಾಗಿತ್ತು, ಪರಿಗಣಿಸಿಲ್ಲ ಅಂತ. ರಾಜ್ಯಪಾಲರು ತಮ್ಮ ವಿವೇಚನೆ ಅಡಿಯಲ್ಲಿ ನಿರ್ಧಾರ ಕೈಗೊಂಡಿಲ್ಲ, ತರಾತುರಿಯ ನಿರ್ಧಾರ ಆಗಿದೆ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಆಗಿತ್ತು. ಇಲ್ಲಿ ಇಲ್ಲ, ಅವರು ವಿವೇಚನೆ ಬಳಸಿಯೇ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ತುಷಾರ್ ಮೆಹ್ತಾ ಅವರು ಹೇಳ್ತಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರವನ್ನೇ ಪರಿಗಣಿಸಬೇಕು, ಅದನ್ನೇ ಪಾಲನೆ ಮಾಡಬೇಕು ಅನ್ನುವಂಥ ನಿಯಮ ಕೂಡ ಇಲ್ಲ, ಹಾಗಾಗಿ ಅದನ್ನ ಪರಿಗಣಿಸಿಲ್ಲ. ಕಾರಣ ಸಂಶಯ ಬಂದಿದೆ ರಾಜ್ಯಪಾಲರಿಗೆ. ಒಂದು ಕಡೆ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಈ ಮೂಡ ನಿವೇಶನ ಹಂಚಿಕೆಯ ದಾಖಲೆಗಳನ್ನ ಇಂಚಿಂಚು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಸಂಶಯ ಬಂದ ಬಳಿಕವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ರಲ್ಲ ರಾಜ್ಯಪಾಲರು ಈ ದೂರು ಬಂದಂತಹ ಸಂದರ್ಭದಲ್ಲಿ, ಆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಸಭೆ, ಅದರಲ್ಲಿ ಏನ್ ಕೈಗೊಂಡಿದ್ರಲ್ಲ ಆ ನಿರ್ಧಾರ, ಅದು ಕೂಡ ಸಿಎಂ ಸೂಚನೆಯ ಮೇರೆಗೆ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ದೀರ್ಘ ವಾದ ಮಂಡನೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಸಮ್ಮುಖದಲ್ಲಿ ತುಷಾರ್ ಮೆಹ್ತಾ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ ಪ್ರತಿಯೊಂದು ವಾದಕ್ಕೂ ಕೂಡ ಕೌಂಟರ್ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಮಧ್ಯಪ್ರದೇಶದ ಸರ್ಕಾರದ ಕೇಸನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಂಥ ಯಾವುದೇ ಕೇಸ್ಗಳಿದ್ರೂ ಕೂಡ ಈ ಹಿಂದೆ ಆಗಿರುವಂತಹ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಉದಾಹರಣೆಯಾಗಿಟ್ಕೊಂಡು ಅಲ್ಲಿರುವಂತಹ ಒಂದೊಂದು ಅಂಶಗಳನ್ನ ಕೂಡ ಪ್ರಸ್ತಾಪ ಮಾಡಲಾಗುತ್ತೆ ಅಂತ. ಸೊ ಈಗ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರಂತೆ. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಎತ್ತಿದ್ದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕ್ಯಾಬಿನೆಟ್ ನಿರ್ಧಾರ. ಆ ಕ್ಯಾಬಿನೆಟ್ ನಿರ್ಧಾರ ಯಾಕೆ ಪಾಲನೆ ಆಗಲಿಲ್ಲ, ಯಾಕೆ ಪುರಸ್ಕಾರ ಮಾಡಲಿಲ್ಲ ಅನ್ನೋದಕ್ಕೆ ಕಾರಣಗಳನ್ನ ನೀಡುತ್ತಾ ರಾಜ್ಯಪಾಲರ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಮಧ್ಯಪ್ರದೇಶದ ಸರ್ಕಾರದ ಕೇಸನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಆಗ್ಲೇ ಲಲಿತಾ ಕುಮಾರಿ ಅವರ ವಿಚಾರ ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ರು. ಈಗ ಮಧ್ಯಪ್ರದೇಶದ ಸರ್ಕಾರದ ಅಲ್ಲೇನ್ ಬೆಳವಣಿಗೆ ಆಗಿತ್ತು, ಆ ಸಂದರ್ಭದಲ್ಲಿ ಕೋರ್ಟ್ ಏನ್ ನಿರ್ಧಾರ ಕೈಗೊಂಡಿತ್ತು, ಆಗ ಕ್ಯಾಬಿನೆಟ್ ನಿರ್ಣಯ ಏನಾಗಿತ್ತು, ಅದನ್ನ ಹೇಗೆ ಕನ್ಸಿಡರ್ ಮಾಡಿದ್ರು, ಆ ಅಂಶವನ್ನ ಕೂಡ ಇಲ್ಲಿ ಉದಾಹರಣೆಯಾಗಿ ಪ್ರಸ್ತಾಪ ಮಾಡ್ತಿದ್ದಾರೆ ತುಷಾರ್ ಮೆಹ್ತಾ ಅವರು ಅಂತ. ರಾಜ್ಯಪಾಲರ ನಡೆ ಸರಿಯಾಗಿದೆ, ಅವರ ವಿವೇಚನೆ ಅನುಸಾರ ಕ್ರಮ ಕೈಗೊಂಡಿದ್ದಾರೆ ಅಥವಾ ಅನುಮತಿ ಕೊಟ್ಟಿದ್ದಾರೆ. ಮೂರು ದೂರು ಬಂತು, ದಾಖಲೆ ಗಮನಿಸಿದ್ರು, ಸಂಶಯ ಬಂತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಇದು ತುಷಾರ್ ಮೆಹ್ತಾ ಅವರ ರಾಜ್ಯಪಾಲರ ನಡೆಯ ಕುರಿತು ಸಮರ್ಥನೆ. ಈ ಸಮರ್ಥನೆಯ ಸಂದರ್ಭದಲ್ಲೇ ಒಂದಷ್ಟು ಅಂಶಗಳನ್ನ ಈ ಹಿಂದೆ ಆಗಿರುವ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿರುವಂತಹ ಅಂಶಗಳನ್ನ ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಈ ಹಿಂದೆ ಈ ಮಧ್ಯಪ್ರದೇಶದ ಸರ್ಕಾರದ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಏನ್ ನಿರ್ಧಾರ ಕೈಗೊಳ್ತು, ಆಗೇನ್ ಬೆಳವಣಿಗೆ ಆಗಿತ್ತು, ಆಗ ಕ್ಯಾಬಿನೆಟ್ ನಿರ್ಧಾರವನ್ನ ಪುರಸ್ಕರಿಸಿದ್ರಾ, ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರಂತೆ ತುಷಾರ್ ಮೆಹ್ತಾ ಅವರು. ಇದು ಒಂದೇ ಅಂತ ಅಲ್ಲ, ಇಂಥ ಯಾವುದೇ ಪ್ರಕರಣಗಳು ಬಂದಾಗ ಕೋರ್ಟಲ್ಲಿ ವಾದ ಪ್ರತಿವಾದ ಆಗ್ತಾ ಇದ್ದಾಗ ಆ ಕೇಸ್ಗೆ ಸಂಬಂಧಪಟ್ಟಂತಹ ಕೇಸ್ಗಳು ಈ ಹಿಂದೆ ನಡೆದಿರುತ್ತಲ್ಲ, ಆಗ ಈ ಕೋರ್ಟ್ ಏನು ಆದೇಶ ಕೊಟ್ಟಿರುತ್ತಲ್ಲ ಅದೆಲ್ಲವೂ ಕೂಡ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಆಗುತ್ತೆ, ಅದನ್ನ ಪ್ರಸ್ತಾಪ ಮಾಡ್ತಾರೆ.
ಅದೇ ರೀತಿ ಇಲ್ಲೂ ಕೂಡ ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡ್ತಿದ್ದಾರಂತೆ. ಮಧ್ಯಪ್ರದೇಶದ ಸರ್ಕಾರದ ಕೇಸನ್ನು ಉಲ್ಲೇಖ ಮಾಡಿದ್ದಾರೆ. ಕ್ಯಾಬಿನೆಟ್ ನಿರ್ಣಯವೇ ಅಂತಿಮ, ಅದನ್ನ ಪಾಲನೆ ಮಾಡಬೇಕಾಗಿತ್ತು, ಅದಕ್ಕೆ ಬೆಲೆ ಕೊಟ್ಟಿಲ್ಲ ರಾಜ್ಯಪಾಲರು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ತುಷಾರ್ ಮೆಹ್ತಾ ಅವರು ಪಾಲಿಸಬೇಕು ಅಂತ ಏನಿಲ್ಲ, ಅದು ಕೂಡ ಸಿಎಂ ಸೂಚನೆಯಂತೆಯೇ ಅವರ ಅಣತಿಯಂತೆ ನಿರ್ಧಾರ ಕೈಗೊಂಡಿರುವಂಥ ಕ್ಯಾಬಿನೆಟ್ನ ಮೀಟಿಂಗ್ ಆಗಿರುತ್ತೆ. ಹಾಗಾಗಿ ಇದನ್ನ ಪರಿಗಣಿಸಿಲ್ಲ ರಾಜ್ಯಪಾಲರು.